ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಬಹಳ ಸಮಯದಿಂದ ಹೋರಾಡ್ತಿದ್ದೀರಾ. ಈ ಕೆಟ್ಟ ಸಮಯ ಎಂದಿಗೂ ಮುಗಿಯೋದಿಲ್ಲ ಎಂದು ನಿಮಗೆ ಅನಿಸುತ್ತಿದೆಯೇ? ನೀವು ದಣಿದಿದ್ದೀರಾ, ಮುರಿದು ಹೋಗಿದ್ದೀರಾ ಮತ್ತು ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, ಇದೆಲ್ಲ ಯಾವಾಗ ಬದಲಾಗುತ್ತದೆ? ಹಾಗಾದರೆ ಇಂದಿನ ಈ ವಿಡಿಯೋ ಕೇವಲ ನಿಮಗಾಗಿ. ಏಕೆಂದರೆ ಇಂದು ನಾವು ನಿಮಗೆ 5 ಚಿಹ್ನೆಗಳನ್ನು ಹೇಳಲಿದ್ದೇವೆ. ನಿಮ್ಮ ಕೆಟ್ಟ ಸಮಯ ಮುಗಿಯುವ ಹಂತದಲ್ಲಿದ್ದಾಗ ದೇವರು ನಿಮಗೆ ನೀಡುವ ಚಿಹ್ನೆಗಳು. ಈ ಚಿಹ್ನೆಗಳು ಬಹಳ ಚಿಕ್ಕದಾಗಿರ್ತವೆ, ಬಹಳ ಸಾಮಾನ್ಯವೆಂದು ತೋರ್ತಾವೆ. ಆದರೆ ಅವುಗಳನ್ನು ಗುರುತಿಸುವವರು ತಮ್ಮ ಒಳ್ಳೆಯ ಸಮಯ ಬರಲಿದೆ ಎಂದು ಅರ್ಥ ಮಾಡಿಕೊಳ್ತಾರೆ. ಆದ್ದರಿಂದ ಗಮನವಿಟ್ಟು ಕೇಳಿ ಮತ್ತು ಸಂಪೂರ್ಣ ವಿಡಿಯೋ ನೋಡಿ, ಏಕೆಂದರೆ 5ನೇ ಚಿಹ್ನೆ ಅತ್ಯಂತ ಮುಖ್ಯವಾಗಿದೆ. ಮೊದಲ ಚಿಹ್ನೆ, ಒಳಗಿನಿಂದ ಒಂದು ವಿಚಿತ್ರ ಶಾಂತಿ ಬರಲು ಪ್ರಾರಂಭಿಸುತ್ತದೆ. ಕೆಟ್ಟ ಸಮಯ ಮುಗಿಯುವ ಹಂತದಲ್ಲಿದ್ದಾಗ ಮೊದಲ ಬದಲಾವಣೆ ಹೊರಗೆ ಅಲ್ಲ, ಒಳಗೆ ಆಗುತ್ತದೆ. ಹಿಂದೆ ರಾತ್ರಿ ಇಡೀ ನಿಮ್ಮನ್ನು ಎಚ್ಚರವಾಗಿಸ್ತಿದ್ದ ಸಮಸ್ಯೆ ಈಗ ಅಷ್ಟೊಂದು ತೊಂದರೆ ನೀಡೋದಿಲ್ಲ ಎಂದು ನೀವು ನೋಡ್ತೀರಿ. ಹಿಂದೆ ಹೃದಯವನ್ನು ಛಿದ್ರಗೊಳಿಸುತ್ತಿದ್ದ ಮಾತು ಈಗ ಸಹನೀಯವಾಗುತ್ತದೆ ಮತ್ತು ಈ ಬದಲಾವಣೆ ಎಲ್ಲಿಂದ ಬಂತು ಎಂದು ನೀವೇ ಯೋಚಿಸ್ತೀರಿ. ಆದರೆ ಈ ಬದಲಾವಣೆ ದೇವರ ಕಡೆಯಿಂದ ಬರುತ್ತದೆ. ದೇವರು ಒಬ್ಬ ವ್ಯಕ್ತಿಯ ದುಃಖವನ್ನು ಕೊನೆಗೊಳಿಸಲು ಹೊರಟಾಗ ಮೊದಲು ಅವನ ಮನಸ್ಸನ್ನು ಸಿದ್ಧಪಡಿಸ್ತಾರೆ. ಮಳೆ ಬರುವ ಮೊದಲು ಗಾಳಿ ಬದಲಾದಂತೆ ಒಳ್ಳೆಯ ಸಮಯ ಬರುವ ಮೊದಲು ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ಇತ್ತೀಚೆಗೆ ನಿಮಗೆ ಪರಿಸ್ಥಿತಿಗಳು ಹಾಗೆಯೇ ಇವೆ, ಆದರೆ ಮನಸ್ಸು ಮೊದಲಿನಿಂದ ಸ್ವಲ್ಪ ಹಗುರವಾಗಿದೆ ಎಂದು ಅನಿಸುತ್ತದೆ. ಇದು ದೇವರ ಮೊದಲ ಚಿಹ್ನೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೆಟ್ಟ ಸಮಯ ಈಗ ಮುಗಿಯುವ ಹಂತದಲ್ಲಿದೆ. 2ನೇ ಚಿಹ್ನೆ, ಹಳೆಯ ತಪ್ಪುಗಳು ಇದ್ದಕ್ಕಿದ್ದಂತೆ ಅರ್ಥವಾಗಲು ಪ್ರಾರಂಭಿಸ್ತವೆ. ಕೆಟ್ಟ ಸಮಯ ಮುಗಿಯುವ ಮೊದಲು ದೇವರು ನಿಮಗೆ ಬಹಳ ಅಮೂಲ್ಯವಾದ ವಸ್ತುವನ್ನು ನೀಡ್ತಾರೆ ಮತ್ತು ಅದು ತಿಳುವಳಿಕೆ. ನೀವು ಇದ್ದಕ್ಕಿದ್ದಂತೆ ಯೋಚಿಸಲು ಪ್ರಾರಂಭಿಸ್ತೀರಿ. ಆ ಸಂಬಂಧ ಏಕೆ ಮುರಿಯಿತು? ಆ ಕೆಲಸ ಏಕೆ ಹೋಯಿತು? ಆ ಅವಕಾಶ ಏಕೆ ಕೈತಪ್ಪಿ ಹೋಯಿತು? ಮತ್ತು ಸಿಗುವ ಉತ್ತರ ಇತರರ ಮೇಲೆ ಅಲ್ಲ, ನಿಮ್ಮ ಮೇಲೆ ನಿಲ್ಲುತ್ತದೆ. ಆ ಸಮಯದಲ್ಲಿ ನಾನು ಆತುರ ಪಟ್ಟಿದ್ದೆ ಎಂದು ನೀವು ಭಾವಿಸ್ತೀರಿ. ಆ ಸಮಯದಲ್ಲಿ ನಾನು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೆ. ಆ ಸಮಯದಲ್ಲಿ ನಾನು ನಿಲ್ಲಬೇಕಿತ್ತು. ಈ ಭಾವನೆ ನೋವಿನಿಂದ ಕೂಡಿದೆ, ಆದರೆ ಇದು ಅತಿ ದೊಡ್ಡ ತರಬೇತಿಯಾಗಿದೆ. ದೇವರು ನಿಮ್ಮನ್ನು ಮುಂದೆ ಕರೆದೊಯ್ಯಲು ಹೊರಟಾಗ ನೀವು ಅದೇ ತಪ್ಪನ್ನು ಮಾಡುವುದಿಲ್ಲ ಎಂದು ಮೊದಲು ಖಚಿತಪಡಿಸಿಕೊಳ್ತಾರೆ. ಏಕೆಂದರೆ ಮುಂದಿನ ಗುರಿ ದೊಡ್ಡದಾಗಿದೆ ಮತ್ತು ದೊಡ್ಡ ಗುರಿಗೆ ಬಲವಾದ ಅಡಿಪಾಯ ಬೇಕು. ಆದ್ದರಿಂದ ಇತ್ತೀಚೆಗೆ ನಿಮ್ಮ ಹಳೆಯ ತಪ್ಪುಗಳು ಸ್ಪಷ್ಟವಾಗಿ ಕಾಣ್ತಿದ್ರೆ ಮತ್ತು ನೀವು ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ರೆ ಇದು ದೇವರ 2ನೇ ಚಿಹ್ನೆ. ನಿಮ್ಮ ನಿಜವಾದ ಹಾರಾಟ ಈಗ ಪ್ರಾರಂಭವಾಗಲಿದೆ. 3ನೇ ಚಿಹ್ನೆ, ನಿಮ್ಮಿಂದ ಕಸಿದುಕೊಂಡದಕ್ಕಿಂತ ದೊಡ್ಡದಾದ ಏನಾದರೂ ಕಾಣಲು ಪ್ರಾರಂಭಿಸುತ್ತದೆ. ಕೆಟ್ಟ ಸಮಯ ನಡೆಯುತ್ತಿರುವಾಗ ನಾವು ಕಳೆದುಕೊಂಡದ್ದನ್ನು ಮಾತ್ರ ನೋಡ್ತೇವೆ. ಆ ಕೆಲಸ, ಆ ವ್ಯಕ್ತಿ, ಆ ಹಣ, ಆ ಕನಸು ಮತ್ತು ನಾವು ಆ ನೋವಿನಲ್ಲೇ ಮುಳುಗಿರ್ತೇವೆ. ಆದರೆ ದೇವರ ಸಮಯ ಬದಲಾಗುವಾಗ ಒಂದು ವಿಚಿತ್ರ ವಿಷಯ ಸಂಭವಿಸುತ್ತದೆ. ಇದ್ದಕ್ಕಿದ್ದಂತೆ ಹೊಸ ಮಾರ್ಗ ಕಾಣುತ್ತದೆ. ಹೊಸ ವ್ಯಕ್ತಿ ಸಿಗ್ತಾನೆ, ಹೊಸ ಆಲೋಚನೆ ಮನಸ್ಸಿಗೆ ಬರುತ್ತದೆ ಮತ್ತು ನೀವು ಯೋಚಿಸ್ತೀರಿ, ಇದು ಮೊದಲೇ ಯಾಕೆ ಹೊಳಿಲಿಲ್ಲ ಎಂದು. ಆದರೆ ಸತ್ಯವೇನೆಂದರೆ ಆ ಮಾರ್ಗ ಮೊದಲೇ ಇತ್ತು. ನಿಮ್ಮ ಕಣ್ಣುಗಳು ಆ ಹಳೆಯ ವಿಷಯದ ಮೇಲೆ ಅಷ್ಟೊಂದು ಕೇಂದ್ರೀಕೃತವಾಗಿದ್ವು. ಹೊಸದು ಕಾಣಲೇ ಇಲ್ಲ. ನಾವು ಕೇಳಿದ್ದನ್ನು ದೇವರು ನೀಡೋದಿಲ್ಲ. ನಮಗೆ ಬೇಕಾದುದನ್ನು ದೇವರು ನೀಡ್ತಾರೆ ಮತ್ತು ಅವರು ನೀಡಲು ಹೊರಟಾಗ ಮೊದಲು ನಿಮ್ಮ ಕಣ್ಣುಗಳನ್ನು ತೆರೀತಾರೆ. ಇತ್ತೀಚೆಗೆ ನಿಮಗೆ ಹೋದದ್ದಕ್ಕಿಂತ ಉತ್ತಮವಾದದ್ದು ಬರಲಿದೆ ಎಂದು ಅನಿಸುತ್ತದೆ. ಹೊಸ ಸಾಧ್ಯತೆ ಕಾಣ್ತಿದ್ರೆ, ಹೊಸ ಭರವಸೆ ಮೂಡ್ತಿದ್ರೆ ಇದು ದೇವರ 3ನೇ ಚಿಹ್ನೆ. ಈಗ ಬಾಗಿಲು ತೆರೆಯಲಿದೆ. 4ನೇ ಚಿಹ್ನೆ, ದೂರವಾಗಿದ್ದ ಜನರು ತಾವಾಗಿಯೇ ಹಿಂದಿರುಗಲು ಪ್ರಾರಂಭಿಸ್ತಾರೆ ಅಥವಾ ಹೊಸ ಮತ್ತು ನಿಜವಾದ ಜನರು ಸೇರಿಕೊಳ್ತಾರೆ. ಕೆಟ್ಟ ಸಮಯದಲ್ಲಿ ಸಾಮಾನ್ಯವಾಗಿ ಏನಾಗುತ್ತದೆ ಅಂದರೆ, ಯಾರ ಮೇಲೆ ಹೆಚ್ಚು ನಂಬಿಕೆ ಇತ್ತೋ ಅವರೇ ಮೊದಲು ಕೈ ಬಿಡ್ತಾರೆ
ಮತ್ತು ಆ ನೋವು ಯಾವುದೇ ನೋವಿಗಿಂತ ದೊಡ್ಡದು. ಆದರೆ ಕೆಟ್ಟ ಸಮಯ ಬದಲಾಗುವಾಗ ಸಂಬಂಧಗಳಲ್ಲಿಯೂ ಬದಲಾವಣೆ ಬರಲು ಪ್ರಾರಂಭಿಸುತ್ತದೆ. ಹಳೆಯ ಸ್ನೇಹಿತ ಇದ್ದಕ್ಕಿದ್ದಂತೆ ನೆನಪಿಸಿಕೊಳ್ತಾನೆ. ಸಂಬಂಧಿಕರು ಯಾವುದೇ ಕಾರಣವಿಲ್ಲದೆ ಸಹಾಯಕ್ಕೆ ಬರ್ತಾರೆ ಅಥವಾ ನಿಜವಾದ ಯಾವುದೇ ಸ್ವಾರ್ಥವಿಲ್ಲದೆ ಬೆಂಬಲಿಸುವ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹೊಸ ವ್ಯಕ್ತಿ ಸಿಗ್ತಾನೆ. ದೇವರು ನಿಮ್ಮ ಜೀವನವನ್ನು ಸರಿಪಡಿಸಲು ಹೊರಟಾಗ ಮೊದಲು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಬದಲಾಯಿಸ್ತಾರೆ. ಏಕೆಂದರೆ ಮುಂದಿನ ಪ್ರಯಾಣ ಒಬ್ಬಂಟಿಯಾಗಿರೋದಿಲ್ಲ, ಅದಕ್ಕೆ ಸರಿಯಾದ ಜನರು ಬೇಕು. ಆದ್ದರಿಂದ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ನಿಜವಾದ ವ್ಯಕ್ತಿ ಬಂದಿದ್ರೆ ಮತ್ತು ಹಳೆಯ ಸಂಬಂಧಗಳಲ್ಲಿ ಮಾಧುರ್ಯ ಮರಳಿ ಬಂದಿದ್ರೆ ಇದು ದೇವರ 4ನೇ ಚಿಹ್ನೆ. ನಿಮ್ಮ ಪ್ರಪಂಚ ಈಗ ಉತ್ತಮವಾಗಲಿದೆ. 5ನೇ ಚಿಹ್ನೆ ಮತ್ತು ಇದು ಅತ್ಯಂತ ಮುಖ್ಯವಾದದ್ದು. ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮರಳಿ ಬರುತ್ತದೆ. ಒಬ್ಬ ವ್ಯಕ್ತಿ ಬಹಳ ಸಮಯದಿಂದ ಮುರಿದು ಹೋಗಿರುವಾಗ ಒಂದು ಸಮಯ ಬರುತ್ತದೆ, ಆಗ ಅವನು ದೇವರಿಂದಲೂ ದೂರವಾಗ್ತಾನೆ. ಕೇಳೋದ್ರಿಂದ ಏನು ಪ್ರಯೋಜನ ಎಂದು ಮನಸ್ಸಿಗೆ ಬರುತ್ತದೆ. ಏನೂ ಸಿಗೋದಿಲ್ಲ, ಕೈ ಎತ್ತೋದ್ರಿಂದ ಏನು ಪ್ರಯೋಜನ, ಯಾರು ಕೇಳ್ತಾರೆ? ಇದು ಮನುಷ್ಯನಿಗೆ ದೇವರ ಮೇಲಿನ ನಂಬಿಕೆ ಅಲುಗಾಡುವ ಅತ್ಯಂತ ಕಷ್ಟದ ಸಮಯ. ಆದರೆ ಕೆಟ್ಟ ಸಮಯ ನಿಜವಾಗಿಯೂ ಕೊನೆಗೊಳ್ಳುವಾಗ ಒಂದು ವಿಷಯ ಮರಳಿ ಬರುತ್ತದೆ, ಅದು ಪ್ರಾರ್ಥನೆ. ನೀವು ಮತ್ತೆ ಕೈಯೆತ್ತಲು ಪ್ರಾರಂಭಿಸ್ತೀರಿ, ಮತ್ತೆ ದೇವಸ್ಥಾನಕ್ಕೆ ಹೋಗಲು ಮನಸ್ಸು ಮೂಡುತ್ತದೆ ಮತ್ತು ಬೆಳಿಗ್ಗೆ ಎದ್ದು ದೇವರನ್ನ ನೆನಪಿಸಿಕೊಳ್ತೀರಿ. ಮತ್ತೆ ಕಣ್ಣು ಮುಚ್ಚಿ ಹೃದಯದಿಂದ ಕೇಳ್ತೀರಿ. ಈ ಪ್ರಾರ್ಥನೆ ದೌರ್ಬಲ್ಯವಲ್ಲ, ಇದು ಅತಿ ದೊಡ್ಡ ಶಕ್ತಿ. ಮತ್ತು ಈ ಶಕ್ತಿ ಮರಳಿ ಬಂದಾಗ ದೇವರು ಅರ್ಥ ಮಾಡಿಕೊಳ್ತಾರೆ, ಈ ಮನುಷ್ಯ ಈಗ ಸಿದ್ಧನಾಗಿದ್ದಾನೆ. ಈಗ ಇವನು ಇಷ್ಟು ಸಮಯದಿಂದ ಹೋರಾಡಿದ್ದ ಎಲ್ಲವನ್ನ ನೀಡುವ ಸಮಯ ಬಂದಿದೆ. ಆದ್ದರಿಂದ ಇತ್ತೀಚೆಗೆ ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮರಳಿ ಬಂದಿದ್ರೆ, ನೀವು ಮತ್ತೆ ದೇವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ ಇದು ದೇವರ 5ನೇ ಮತ್ತು ಅತಿ ದೊಡ್ಡ ಸಂಕೇತ. ನಿಮ್ಮ ಕೆಟ್ಟ ಸಮಯ ಈಗ ನಿಜವಾಗಿಯೂ ಮುಗಿಯಲಿದೆ. ಈಗ ಒಂದು ಮುಖ್ಯವಾದ ವಿಷಯ ಕೇಳಿ. ಕೆಟ್ಟ ಸಮಯ ಏಕೆ ಬರುತ್ತದೆ? ಏಕೆಂದರೆ ದೇವರು ನಿಮ್ಮನ್ನು ನೀವು ಊಹಿಸದಂತಹ ಗಮ್ಯ ಸ್ಥಾನಕ್ಕೆ ಅರ್ಹನಾಗಿ ಮಾಡಲು ಬಯಸ್ತಾರೆ. ನೀವು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ, ನೀವು ಸುರಿಸಿದ ಕಣ್ಣೀರು ನೆಲದ ಮೇಲೆ ಬಿದ್ದಿಲ್ಲ. ಅವೆಲ್ಲವೂ ದೇವರ ಬಳಿ ಸಂಗ್ರಹವಾಗಿವೆ ಮತ್ತು ಅವುಗಳ ಲೆಕ್ಕಾಚಾರ ಖಂಡಿತವಾಗಿಯೂ ಇರುತ್ತದೆ. ಕೇವಲ ನೆನಪಿಡಿ, ರಾತ್ರಿ ಎಷ್ಟೇ ಉದ್ದವಾಗಿದ್ರೂ ಬೆಳಿಗ್ಗೆ ಖಂಡಿತವಾಗಿಯೂ ಬರುತ್ತದೆ ಮತ್ತು ಅತ್ಯಂತ ಕರಾಳ ರಾತ್ರಿಯ ನಂತರದ ಬೆಳಿಗ್ಗೆ ಅತ್ಯಂತ ಪ್ರಕಾಶಮಾನವಾಗಿರುತ್ತದೆ. ನಿಮ್ಮ ಬೆಳಿಗ್ಗೆ ಬಹಳ ಹತ್ತಿರದಲ್ಲಿದೆ. ಮತ್ತು ಒಂದು ವಿಷಯವನ್ನು ನಾನು ಇಂದು ನಿಮ್ಮೊಂದಿಗೆ ಹೃದಯದಿಂದ ಹೇಳಲು ಬಯಸ್ತೇನೆ. ನೀವು ಈ 5 ಸಂಕೇತಗಳನ್ನು ನಿಮ್ಮ ಜೀವನದಲ್ಲಿ ನೋಡಿದಾಗ ಒಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಿ. ನಿಲ್ಲಿ, ಒಂದು ಕ್ಷಣ ಎಲ್ಲವನ್ನ ಬಿಡಿ, ಕಣ್ಣು ಮುಚ್ಚಿ ಮತ್ತು ದೇವರಿಗೆ ಇಷ್ಟು ಮಾತ್ರ ಹೇಳಿ, ದೇವರೇ, ನಾನು ದಣಿದಿದ್ದೇನೆ, ಆದರೆ ನಾನು ನಿನ್ನ ಮೇಲಿನ ನಂಬಿಕೆಯನ್ನು ಬಿಟ್ಟಿಲ್ಲ. ಇಷ್ಟು ಸಾಕು. ದೇವರಿಗೆ ದೀರ್ಘ ಪ್ರಾರ್ಥನೆ ಬೇಕಾಗಿಲ್ಲ, ಅವರಿಗೆ ಪ್ರಾಮಾಣಿಕ ಹೃದಯ ಬೇಕು. ಮತ್ತು ಇನ್ನೊಂದು ವಿಷಯ, ನಿಮ್ಮ ಕೆಟ್ಟ ಸಮಯ ಮುಗಿದಾಗ ದೇವರು ನಿಮ್ಮ ಚೀಲವನ್ನು ತುಂಬಿದಾಗ ಆಗ ಮುರಿದು ಹೋದ ವ್ಯಕ್ತಿಯ ಕೈಯನ್ನು ಖಂಡಿತವಾಗಿಯೂ ಹಿಡಿಯಿರಿ. ಏಕೆಂದರೆ ನೀವು ಅನುಭವಿಸಿದ ನೋವು, ನೀವು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳಲು ಅನುಭವಿಸಿದ್ದೀರಿ. ಇದು ದೇವರ ನಿಜವಾದ ಪರೀಕ್ಷೆಯ ಕೊನೆಯ ಉತ್ತರ. ನೋವಿನಲ್ಲಿಯೂ ಇತರರಿಗೆ ಸಹಾಯ ಮಾಡುವವರನ್ನು ದೇವರು ಎಂದಿಗೂ ಒಬ್ಬಟ್ಟಿಯಾಗಿ ಬಿಡೋದಿಲ್ಲ. ಈ 5 ಸಂಕೇತಗಳಲ್ಲಿ ಯಾವುದಾದರೂ ಒಂದು ಸಂಕೇತ ನಿಮ್ಮ ಜೀವನದಲ್ಲಿ ಕಾಣ್ತಿದ್ರೆ ಕಮೆಂಟ್ಸ್ನಲ್ಲಿ ಬರೆಯಿರಿ. ನನ್ನ ಸಮಯ ಬರಲಿದೆ ಮತ್ತು ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ವಲ್ಪ ಧೈರ್ಯವನ್ನು ನೀಡಿದರೆ ಒಂದು ಲೈಕ್ ಖಂಡಿತವಾಗಿಯೂ ಮಾಡಿ. ಏಕೆಂದರೆ ನಿಮ್ಮ ಆ ಒಂದು ಲೈಕ್ ಇನ್ನೊಬ್ಬ ಮುರಿದು ಹೋದ ವ್ಯಕ್ತಿಗೆ ಈ ಭರವಸೆಯನ್ನು ತಲುಪಿಸಬಹುದು. ಮತ್ತು ನೀವು ಅಂತಹ ಹೃದಯ ಸ್ಪರ್ಶಿ ಮಾತುಗಳನ್ನು ಕೇಳಲು ಬಯಸಿದರೆ ಅದು ನಿಮಗೆ ಪ್ರತಿ ಕಷ್ಟದಲ್ಲಿಯೂ ಸಹಾಯ ಮಾಡುತ್ತದೆ. ಆಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬಹುಶಃ ಈ ವಿಡಿಯೋವನ್ನು ದೇವರು ನಿಮಗೆ ತೋರಿಸಿರಬಹುದು. ಸೋಲನ್ನು ಒಪ್ಕೊಳ್ಬೇಡಿ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ.